ಇನ್ನು ಇವತ್ತಿನಿಂದ ಸಂಸತ್ನ ಬಜೆಟ್ ಅಧಿವೇಶನ ಆರಂಭ ಆಗಿದ್ದು ಇವತ್ತು ರಾಷ್ಟ್ರಪತಿಗಳು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ನಾಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. राम मंदिर के निर्माण की आकांक्षा सदियों से थी, आज ये सोच हो चुका है। 24 के वर्ष का राम राम। ಲೋಕಸಭೆ ಚುನಾವಣೆಗೆ ರಾಜಕೀಯ ಪಕ್ಷಗಳು ಸರ್ವ ಸನ್ನದ್ಧವಾಗ್ತಿವೆ. 2 ಬಾರಿ ಜಯಗಳಿಸಿರುವ ಎನ್ಡಿಎ ಈ ಬಾರಿಯೂ ಬಹುಮತ ಪಡೆದು ಹ್ಯಾಟ್ರಿಕ್ ಬಾರಿಸುವ ತವಕದಲ್ಲಿದೆ. ಈ ಮಧ್ಯೆ ನಾಳೆ ಮಧ್ಯಂತರ ಬಜೆಟ್ ಮಂಡಿಸಲು ಕೇಂದ್ರ ಸಜ್ಜಾಗಿದೆ. ಹೀಗಾಗಿಯೇ ಈ ಬಾರಿಯ ಬಜೆಟ್ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭವಾಗಿದೆ. ದೆಹಲಿಯ ರಾಷ್ಟ್ರಪತಿ ಭವನದಿಂದ ಸಂಸತ್ ಭವನಕ್ಕೆ ಕುದುರೆ ಸಾರೋಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸಿದ್ರು. ವಿಶೇಷ ಅಂದ್ರೆ ಅಧಿಕಾರಿಗಳು ರಾಜದಂಡದೊಂದಿಗೆ ರಾಷ್ಟ್ರಪತಿಗಳನ್ನ ಗೌರವದೊಂದಿಗೆ ಸದನಕ್ಕೆ ಕರೆತಂದ್ರು. ಬಳಿಕ ಉಭಯ ಸದನಗಳನ್ನ ಉದ್ದೇಶಿಸಿ ರಾಷ್ಟ್ರಪತಿ ಮುರ್ಮು ಭಾಷಣ ಮಾಡಿದ್ರು. ಹೊಸ ಸಂಸತ್ನಲ್ಲಿ ಮೊದಲ ಬಾರಿಗೆ ಭಾಷಣ ಮಾಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾಲದಲ್ಲಿ ಬಜೆಟ್ ಮಂಡನೆ ಆಗಲಿದೆ ಅಂತ ಹೆಮ್ಮೆ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಕೊಂಡಾಡಿದ್ರು. ಜೊತೆಗೆ ರಾಮ ಮಂದಿರ ನಿರ್ಮಾಣ ಶತಮಾನಗಳ ಬಯಕೆ ಈಡೇರಿಸಿದೆ ಅಂತ ಹೇಳಿದ್ರು. ಈ ವೇಳೆ ಎನ್ಡಿಎ ಸದಸ್ಯರು ರಾಷ್ಟ್ರಪತಿಗಳ ಮಾತನ್ನ ಮೇಜುಕುಟ್ಟಿ ಸ್ವಾಗತಿಸಿದ್ರು. राम मंदिर के निर्माण की आकांक्षा सदियों से थी, आज ये सोच हो चुका है। ಇದಕ್ಕೂ ಮುನ್ನ ಸಂಸತ್ತಿನ ಆವರಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಪ್ರಧಾನಿ ಮೋದಿ ರಾಮ್ ರಾಮ್ ಅಂತಾನೆ ಮಾತು ಆರಂಭಿಸಿದ್ರು. ಇಂದು ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ನಾಳೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಮಧ್ಯಂತರ ಬಜೆಟ್ ಒಂದು ಪ್ರಕಾರದಲ್ಲಿ ನಾರಿ ಶಕ್ತಿಯ ಸಾಕ್ಷಾತ್ಕಾರದ ಪರ್ವವಾಗಿದೆ ಅಂತ ಹೇಳಿದ್ರು. 24 के वर्ष का राम राम। साथियों, इस नए संसद भवन में जो पहला सत्र हुआ था, उसके आखिर में ये संसद ने एक बहुत ही गरिमापूर्ण फैसला लिया था, और वो फैसला था नारी शक्ति वंदन अधिनियम। और उसके बाद 26 जनवरी को भी हमने देखा किस प्रकार से देश ने कर्तव्य पथ पर नारी शक्ति के सामर्थ्य को, नारी शक्ति के संकल्प की शक्ति को अनुभव किया। और आज बजट सत्र का आरंभ हो रहा है, तब राष्ट्रपति द्रौपदी मुर्मू जी का मार्गदर्शन और कल निर्मला सीतारामन जी के द्वारा इंटरिम बजट, एक प्रकार से ये नारी शक्ति के साक्षात्कार का पर्व है। ಇಷ್ಟೇ ಅಲ್ಲ, ಇದು ಮಧ್ಯಂತರ ಬಜೆಟ್ ಆಗಿದ್ದು ನಮ್ಮ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುವುದಾಗಿ ಹೇಳಿತು. ಈ ಮೂಲಕ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವು ಅಂತ ಪರೋಕ್ಷವಾಗಿ ಹೇಳಿತು. ನಾಳೆ ಮಂಡನೆ ಆಗಲಿರುವ ಮಧ್ಯಂತರ ಬಜೆಟ್ ಮೇಲೆ ದೇಶದ ಜನ ಸಾಕಷ್ಟು ನಿರೀಕ್ಷೆಗಳನ್ನಿಟ್ಟುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಿರೋದ್ರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಬಂಪರ್ ಗಿಫ್ಟ್ ಸಿಗಬಹುದು ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.